ಈ ರಾಜೀವ್ ಗೌಡ ಅವ್ರಿಗೋಸ್ಕರ ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಹಿಂಗ್ ಹುಡುಕ್ತಾ ಇದ್ರೆ ಅವರ ಸಂಜಯ ನಗರ ನಿವಾಸಕ್ಕೆ ಭೇಟಿ ಕೊಟ್ಟಿದಾರಂತೆ. ಆಶ್ಚರ್ಯ ಆಗುತ್ತಪ್ಪ, ಕರ್ನಾಟಕ ಪೊಲೀಸ್ ಇಲಾಖೆ ಹಾಗಾದ್ರೆ ಅಷ್ಟು ವೀಕಾ ಅನ್ನೋ ಪ್ರಶ್ನೆ ಹೇಳುತ್ತೆ, ಅಥವಾ ಅವ್ರ ಮೇಲೆ ಯಾವ ತರದ ಒತ್ತಡಗಳಿದೆ, ಬಂಧಿಸದಂತೆ ಏನಾದ್ರೂ ಒತ್ತಡ ಇದೆಯಾ ಅನ್ನೋ ಸ್ಪಷ್ಟವಾದ ಪ್ರಶ್ನೆ ಹೇಳುತ್ತೆ. ಬೆಂಗಳೂರಿನ ಸಂಜಯ ನಗರದಲ್ಲಿರೋ ರಾಜೀವ್ ಗೌಡ ನಿವಾಸಕ್ಕೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಘಟನೆ ನಡೆದು 4-5 ದಿನಗಳಾದರೂ ಕೂಡ ಇನ್ನೂ ಸಿಕ್ಕಿಲ್ವಂತೆ ರಾಜೀವ್ ಗೌಡ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗಾಗಿ ತಲಾಶ್ ನಡೆಸಿದ್ದಾರೆ ಪೊಲೀಸರು. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ರಾಜೀವ್ ಗೌಡ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಕಳೆದ 4-5 ದಿನಗಳಿಂದ ಕೂಡ ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರಿಗೆ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗದೆ ಅಜ್ಞಾತ ಸ್ಥಳದಲ್ಲಿ 4-5 ದಿನಗಳಿಂದ ಕೂಡ ರಾಜೀವ್ ಗೌಡ ಇರತಕ್ಕಂಥದ್ದು. ಈಗ ನಾವು ಬೆಂಗಳೂರಿನ ಸಂಜಯ್ ನಗರದಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ನಿವಾಸದ ಬಳಿ ಇದ್ದೇವೆ. ಸದ್ಯ ಮನೆ ಬಳಿ ಕೂಡ ಯಾವ ಮುಖಂಡರು ಕೂಡ ಆಗಲಿ ಅಥವಾ ಯಾರೊಬ್ರು ಕೂಡ ಬಂದಿಲ್ಲ, ಕಾರ್ಯಕರ್ತರಲ್ಲಿ ಯಾರು ಕೂಡ ಇಲ್ಲ. ಆದ್ರೆ ಬೆಳಗ್ಗೆನೆ ಪೊಲೀಸ್ನವರು ಮಾತ್ರ ತಮ್ಮ ಕೆಲಸವನ್ನ ಮತ್ತೆ ಮಾಡೋಕೆ ಶುರು ಮಾಡಿರ್ತಕ್ಕಂಥ, ಹುಡುಕಾಟಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿನೇ ತಾವೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಶಿಡ್ಲಘಟ್ಟದ ಪೊಲೀಸ್ನವರು 2 ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ಕಾನ್ಸ್ಟೇಬಲ್ಗಳು ಸೇರಿದಂತೆ ಬೆಳಗ್ಗೆನೆ ರಾಜೀವ್ ಗೌಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ. ರಾಜೀವ್ ಗೌಡ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಹುಡುಕಾಟ ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಪೊಲೀಸ್ನವರು ಭೇಟಿ ಮಾಡಿದ್ರು, ಭೇಟಿ ಕೊಟ್ಟು ಅವರನ್ನು ಕೂಡ ಮನೆಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಜೊತೆಗೆ ಅವರ ಪತ್ನಿಯ ಬಳಿ ಕೂಡ ನಿನ್ನೆ ಮಾತುಕತೆ ಆಡಿ ಅವರನ್ನು ಕೂಡ ಎಲ್ಲಿದ್ದಾರೆ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಯುವಂತ ಪ್ರಯತ್ನ ಮಾಡಿದ್ರು. ಜೊತೆಗೆ ಒಂದು ನೋಟಿಸ್ ಅನ್ನು ಕೂಡ ನಿನ್ನೆ ಕಚ್ಚಿದ್ರು. ಆ ನೋಟಿಸ್ ಕೂಡ ಈಗಾಗಲೇ ಜಾರಿ ಮಾಡಿದ್ರು. ಮತ್ತೆ ಅವರ ಪತ್ನಿಯೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಆದ್ರೂ ಕೂಡ ಈವರೆಗೂ ಕೂಡ ಎಲ್ಲಿಯೂ ಕೂಡ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಒಂದು ಕಡೆಗೆ ಹೇಳೋದಾದ್ರೆ ರಾಜಕೀಯವಾಗಿ ಏನಾದರೂ ಹಸ್ತಕ್ಷೇಪ ಆಗಿದೆಯಾ, ಪೊಲೀಸರ ಮೇಲೆ ಒತ್ತಡ ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಆದ್ರೆ ಪೊಲೀಸ್ನವರು ಮಾತ್ರ ಇವತ್ತು ಬೆಳಂಬೆಳಿಗ್ಗೆ ಬಂದು ತಲಾಶ್ ಕಾರ್ಯಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ರಾಜೀವ್ ಗೌಡ ಅವರ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಪಕ್ಷದಿಂದಲೂ ಕೂಡ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಆಗ್ರಹಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಅದರ ಭಾಗವಾಗಿನೇ ಈಗ ಅವ್ರಿಗೂ ಕೂಡ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರು. 7 ದಿನಗಳ ಕಾಲ ಅವರ ಏನು ಉತ್ತರಕ್ಕೆ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ರು. ಆ 7 ದಿನದೊಳಗಡೆ ಉತ್ತರವನ್ನು ಕೊಡದೆ ಹೋದ್ರೆ, ಈಗಾಗಲೇ 3 ದಿನಗಳಾಗಿದೆ, 3 ದಿನದೊಳಗಡೆ ಉತ್ತರ ಕೊಡದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಪಕ್ಷ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ತೀವ್ರವಾದಂತಹ ಮುಜುಗರ ಆಗಿರ್ತಕ್ಕಂಥದ್ದು. ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರೇ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಅವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯಾಗಿ ಅವರೇನೇನೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರ ಬಂಧನ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ. ಯಾಕೆಂತಂದ್ರೆ ಓರ್ವ ಮಹಿಳಾ ಅಧಿಕಾರಿಗೆ ಈ ಮಟ್ಟದಲ್ಲಿ ತೀವ್ರವಾದಂತಹ ಮುಜುಗರವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಕೆಲಸ ಮಾಡೋದಾದ್ರೆ ಹೇಗೆ ಅಂತಕ್ಕಂಥ ಒಂದಷ್ಟು ಪ್ರಶ್ನೆಗಳು ವ್ಯಕ್ತವಾಗುವಂತದ್ದು. ಹೀಗಾಗಿನೇ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿರೋ ಹಿನ್ನೆಲೆಯಲ್ಲಿ ಏನು ಅವರ ಬಂಧನಕ್ಕೆ ಆಗ್ಲೇಬೇಕು ಅಂತಕ್ಕಂಥದ್ದು ಸದ್ಯ ಪಕ್ಷದಲ್ಲೂ ಕೂಡ ಮುಂದಾಗಿರ್ತಕ್ಕಂಥ. ಯಾಕೆಂತಂದ್ರೆ ತೀವ್ರ ಮುಜುಗರ ಪಕ್ಷಕ್ಕೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆಗೆ ಈ ಏನು ರಾಜೀವ್ ಗೌಡ ಅವರ ತೀವ್ರವಾದಂತಹ ಗುಣವರ್ತನೆ ಏನಿದೆ, ಪೊಲೀಸ್ ಅಧಿಕಾರಿಗೆ ಬೇಕಾಬಿಟ್ಟಿ ಮತ್ತೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಕ್ಕಂಥ, ಖಂಡಿತವಾಗ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಅಸಾಧ್ಯವಾದಂತಹ ವಾತಾವರಣವನ್ನ ನಿರ್ಮಿಸಿರ್ತಕ್ಕಂಥದ್ದು ಪಕ್ಷಕ್ಕೆ ಮತ್ತೆ ಇಡೀ ರಾಜ್ಯದಲ್ಲಿ ಕೂಡ ಇರತಕ್ಕಂಥ ಮಹಿಳಾ ಅಧಿಕಾರಿಗಳು ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಭದ್ರತೆ ಕಾಡುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ. ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರೋ ನಿಟ್ಟಿನಲ್ಲಿ ಸದ್ಯ ರಾಜೀವ್ ಗೌಡರ ಬಂಧನ ಆಗಲೇಬೇಕು ಅಂತಕ್ಕಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯ ತಲಾಶನ್ನ ಈ ರಾಜೀವ್ ಗೌಡ ಅವ್ರಿಗೋಸ್ಕರ ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಹಿಂಗ್ ಹುಡುಕ್ತಾ ಇದ್ರೆ ಅವರ ಸಂಜಯ ನಗರ ನಿವಾಸಕ್ಕೆ ಭೇಟಿ ಕೊಟ್ಟಿದಾರಂತೆ. ಆಶ್ಚರ್ಯ ಆಗುತ್ತಪ್ಪ, ಕರ್ನಾಟಕ ಪೊಲೀಸ್ ಇಲಾಖೆ ಹಾಗಾದ್ರೆ ಅಷ್ಟು ವೀಕಾ ಅನ್ನೋ ಪ್ರಶ್ನೆ ಹೇಳುತ್ತೆ, ಅಥವಾ ಅವ್ರ ಮೇಲೆ ಯಾವ ತರದ ಒತ್ತಡಗಳಿದೆ, ಬಂಧಿಸದಂತೆ ಏನಾದ್ರೂ ಒತ್ತಡ ಇದೆಯಾ ಅನ್ನೋ ಸ್ಪಷ್ಟವಾದ ಪ್ರಶ್ನೆ ಹೇಳುತ್ತೆ. ಬೆಂಗಳೂರಿನ ಸಂಜಯ ನಗರದಲ್ಲಿರೋ ರಾಜೀವ್ ಗೌಡ ನಿವಾಸಕ್ಕೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಘಟನೆ ನಡೆದು 4-5 ದಿನಗಳಾದರೂ ಕೂಡ ಇನ್ನೂ ಸಿಕ್ಕಿಲ್ವಂತೆ ರಾಜೀವ್ ಗೌಡ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗಾಗಿ ತಲಾಶ್ ನಡೆಸಿದ್ದಾರೆ ಪೊಲೀಸರು. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ರಾಜೀವ್ ಗೌಡ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ
ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಕಳೆದ 4-5 ದಿನಗಳಿಂದ ಕೂಡ ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರಿಗೆ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗದೆ ಅಜ್ಞಾತ ಸ್ಥಳದಲ್ಲಿ 4-5 ದಿನಗಳಿಂದ ಕೂಡ ರಾಜೀವ್ ಗೌಡ ಇರತಕ್ಕಂಥದ್ದು. ಈಗ ನಾವು ಬೆಂಗಳೂರಿನ ಸಂಜಯ್ ನಗರದಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ನಿವಾಸದ ಬಳಿ ಇದ್ದೇವೆ. ಸದ್ಯ ಮನೆ ಬಳಿ ಕೂಡ ಯಾವ ಮುಖಂಡರು ಕೂಡ ಆಗಲಿ ಅಥವಾ ಯಾರೊಬ್ರು ಕೂಡ ಬಂದಿಲ್ಲ, ಕಾರ್ಯಕರ್ತರಲ್ಲಿ ಯಾರು ಕೂಡ ಇಲ್ಲ. ಆದ್ರೆ ಬೆಳಗ್ಗೆನೆ ಪೊಲೀಸ್ನವರು ಮಾತ್ರ ತಮ್ಮ ಕೆಲಸವನ್ನ ಮತ್ತೆ ಮಾಡೋದು ಶುರು ಮಾಡಿರ್ತಕ್ಕಂಥ, ಅಂದ್ರೆ ಹುಡುಕಾಟಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿನೇ ತಾವೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಶಿಡ್ಲಘಟ್ಟದ ಪೊಲೀಸ್ನವರು 2 ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ಕಾನ್ಸ್ಟೇಬಲ್ಗಳು ಸೇರಿದಂತೆ ಬೆಳಗ್ಗೆನೆ ರಾಜೀವ್ ಗೌಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ. ರಾಜೀವ್ ಗೌಡ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಹುಡುಕಾಟ ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಪೊಲೀಸ್ನವರು ಭೇಟಿ ಮಾಡಿದ್ರು, ಭೇಟಿ ಕೊಟ್ಟು ಅವರನ್ನು ಕೂಡ ಮನೆಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಜೊತೆ ಅವರ ಪತ್ನಿಯ ಬಳಿ ಕೂಡ ನಿನ್ನೆ ಮಾತನ್ನು ಕರೆ ಆಡಿ ಅವರನ್ನು ಕೂಡ ಎಲ್ಲಿದ್ದಾರೆ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಯುವಂತ ಪ್ರಯತ್ನ ಮಾಡಿದ್ರು. ಜೊತೆಗೆ ಒಂದು ನೋಟಿಸ್ ಅನ್ನು ಕೂಡ ನಿನ್ನೆ ಕಚ್ಚಿದ್ರು. ಆ ನೋಟಿಸ್ ಕೂಡ ಈಗಾಗಲೇ ಜಾರಿ ಮಾಡಿದ್ರು. ಮತ್ತೆ ಅವರ ಪತ್ನಿಯೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಆದ್ರೂ ಕೂಡ ಈವರೆಗೂ ಕೂಡ ಇಲ್ಲಿಯೂ ಕೂಡ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಒಂದು ಕಡೆಗೆ ಹೇಳೋದಾದ್ರೆ ರಾಜಕೀಯವಾಗಿ ಏನಾದ್ರೂ ಹಸ್ತಕ್ಷೇಪ ಆಗಿದೆಯಾ, ಪೊಲೀಸರ ಮೇಲೆ ಒತ್ತಡ ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಆದ್ರೆ ಪೊಲೀಸ್ನವರು ಮಾತ್ರ ಇವತ್ತು ಬೆಳಂಬೆಳಿಗ್ಗೆ ಬಂದು ತಲಾಶ್ ಕಾರ್ಯಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ರಾಜೀವ್ ಗೌಡ ಅವರ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಪಕ್ಷದಿಂದಲೂ ಕೂಡ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಆಗ್ರಹಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಅದರ ಭಾಗವಾಗಿನೇ ಈಗ ಅವರು ಕೂಡ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರು. 7 ದಿನಗಳ ಕಾಲ ಅವರ ಏನು ಉತ್ತರಕ್ಕೆ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ರು. ಆ 7 ದಿನದೊಳಗಡೆ ಉತ್ತರವನ್ನು ಕೊಡದೆ ಹೋದ್ರೆ, ಈಗಾಗಲೇ 3 ದಿನಗಳಾಗಿದೆ, 3 ದಿನದೊಳಗಡೆ ಉತ್ತರ ಕೊಡದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಪಕ್ಷ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ತೀವ್ರವಾದಂತಹ ಮುಜುಗರ ಆಗಿರ್ತಕ್ಕಂಥದ್ದು. ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರೇ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಅವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯಾಗಿ ಅವರೇನೇನೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರ ಬಂಧನ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ. ಯಾಕೆಂತಂದ್ರೆ ಓರ್ವ ಮಹಿಳಾ ಅಧಿಕಾರಿಗೆ ಈ ಮಟ್ಟದಲ್ಲಿ ತೀವ್ರವಾದಂತಹ ಮುಜುಗರವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಕೆಲಸ ಮಾಡೋದಾದ್ರೆ ಹೇಗೆ ಅಂತಕ್ಕಂಥ ಒಂದಷ್ಟು ಪ್ರಶ್ನೆಗಳು ವ್ಯಕ್ತವಾಗುವಂತದ್ದು. ಹೀಗಾಗಿನೇ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿರೋ ಹಿನ್ನೆಲೆಯಲ್ಲಿ ಏನು ಅವರ ಬಂಧನಕ್ಕೆ ಆಗ್ಲೇಬೇಕು ಅಂತಕ್ಕಂಥದ್ದು ಸದ್ಯ ಪಕ್ಷದಲ್ಲೂ ಕೂಡ ಮುಂದಾಗಿರ್ತಕ್ಕಂಥ. ಯಾಕೆಂತಂದ್ರೆ ತೀವ್ರ ಮುಜುಗರ ಪಕ್ಷಕ್ಕೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆಗೆ ಈ ಏನು ರಾಜೀವ್ ಗೌಡ ಅವರ ತೀವ್ರವಾದಂತಹ ಗುಣವರ್ತನೆ ಏನಿದೆ, ಪೊಲೀಸ್ ಅಧಿಕಾರಿಗೆ ಬೇಕಾಬಿಟ್ಟಿ ಮತ್ತೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಕ್ಕಂಥ, ಖಂಡಿತವಾಗ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಅಸಾಧ್ಯವಾದಂತಹ ವಾತಾವರಣವನ್ನ ನಿರ್ಮಿಸಿರ್ತಕ್ಕಂಥದ್ದು ಪಕ್ಷಕ್ಕೆ ಮತ್ತೆ ಇಡೀ ರಾಜ್ಯದಲ್ಲಿ ಕೂಡ ಇರತಕ್ಕಂಥ ಮಹಿಳಾ ಅಧಿಕಾರಿಗಳು ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಭದ್ರತೆ ಕಾಡುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ. ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರೋ ನಿಟ್ಟಿನಲ್ಲಿ ಸದ್ಯ ರಾಜೀವ್ ಗೌಡರ ಬಂಧನ ಆಗಲೇಬೇಕು ಅಂತಕ್ಕಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯ ತಲಾಶನ್ನ ಮಾಡ್ತಾರೆ. ಈ ರಾಜೀವ್ ಗೌಡ ಅವ್ರಿಗೋಸ್ಕರ ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಹಿಂಗ್ ಹುಡುಕ್ತಾ ಇದ್ದಾರೆ, ಅವರ ಸಂಜಯ್ ನಗರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರಂತೆ. ಆಶ್ಚರ್ಯ ಆಗುತ್ತಪ್ಪ, ಕರ್ನಾಟಕ ಪೊಲೀಸ್ ಇಲಾಖೆ ಹಾಗಾದ್ರೆ ಅಷ್ಟು ವೀಕಾ ಅನ್ನೋ ಪ್ರಶ್ನೆ ಹೇಳುತ್ತೆ, ಅಥವಾ ಅವ್ರ ಮೇಲೆ ಯಾವ ತರದ ಒತ್ತಡಗಳಿದೆ, ಬಂಧಿಸದಂತೆ ಏನಾದ್ರೂ ಒತ್ತಡ ಇದೆಯಾ ಅನ್ನೋ ಸ್ಪಷ್ಟವಾದ ಪ್ರಶ್ನೆ ಹೇಳುತ್ತೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರೋ ರಾಜೀವ್ ಗೌಡ ನಿವಾಸಕ್ಕೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಘಟನೆ ನಡೆದು 4-5 ದಿನಗಳಾದ್ರೂ ಕೂಡ ಇನ್ನೂ ಸಿಕ್ಕಿಲ್ವಂತೆ ರಾಜೀವ್ ಗೌಡ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗಾಗಿ ತಲಾಶ್ ನಡೆಸಿದ್ದಾರೆ ಪೊಲೀಸರು. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ರಾಜೀವ್ ಗೌಡ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಕಳೆದ 4-5 ದಿನಗಳಿಂದ ಕೂಡ ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರಿಗೆ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗದೆ ಅಜ್ಞಾತ ಸ್ಥಳದಲ್ಲಿ 4-5 ದಿನಗಳಿಂದ ಕೂಡ ರಾಜೀವ್ ಗೌಡ ಇರತಕ್ಕಂಥದ್ದು. ಈಗ ನಾವು ಬೆಂಗಳೂರಿನ ಸಂಜಯ್ ನಗರದಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ನಿವಾಸದ ಬಳಿ ಇದ್ದೇವೆ. ಸದ್ಯ ಮನೆ ಬಳಿ ಕೂಡ ಯಾವ ಮುಖಂಡರು ಕೂಡ ಆಗಲಿ ಅಥವಾ ಯಾರೊಬ್ರು ಕೂಡ ಬಂದಿಲ್ಲ, ಕಾರ್ಯಕರ್ತರಲ್ಲಿ ಯಾರು ಕೂಡ ಇಲ್ಲ. ಆದ್ರೆ ಬೆಳಗ್ಗೆನೆ ಪೊಲೀಸ್ನವರು ಮಾತ್ರ ತಮ್ಮ ಕೆಲಸವನ್ನ ಮತ್ತೆ ಮಾಡೋದು ಶುರು ಮಾಡಿರ್ತಕ್ಕಂಥ, ಅಂದ್ರೆ ಹುಡುಕಾಟಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿನೇ ತಾವೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಶಿಡ್ಲಘಟ್ಟದ ಪೊಲೀಸ್ನವರು 2 ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ಕಾನ್ಸ್ಟೇಬಲ್ಗಳು ಸೇರಿದಂತೆ ಬೆಳಗ್ಗೆನೆ ರಾಜೀವ್ ಗೌಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ. ರಾಜೀವ್ ಗೌಡ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಹುಡುಕಾಟ ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಪೊಲೀಸ್ನವರು ಭೇಟಿ ಮಾಡಿದ್ರು, ಭೇಟಿ ಕೊಟ್ಟು ಅವರನ್ನು ಕೂಡ
ಕೂಡ ಮನೆಯಲ್ಲಿ ಇದಾರ ಅಂತಕ್ಕಂತ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರ ಜೊತೆ ಅವರ ಪತ್ನಿ ಬಳಿ ಕೂಡ ನಿನ್ನೆ ಮಾತನ್ನು ಕರೆ ಆಡಿ ಅವರನ್ನು ಕೂಡ ಎಲ್ಲಿದ್ದಾರೆ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಯುವಂತ ಪ್ರಯತ್ನ ಮಾಡಿದ್ರ ಜೊತೆಗೆ ಒಂದು ನೋಟಿಸ್ ಅನ್ನು ಕೂಡ ನಿನ್ನೆ ಕಚ್ಚಿದ್ರು. ಆ ನೋಟಿಸ್ ಕೂಡ ಈಗಾಗಲೇ ಜಾರಿ ಮಾಡಿದ್ರು. ಮತ್ತೆ ಅವರ ಪತ್ನಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಅದಾದ್ರೂ ಕೂಡ ಈವರೆಗೂ ಕೂಡ ಇಲ್ಲಿಯೂ ಕೂಡ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಒಂದು ಕಡೆಗೆ ಹೇಳೋದಾದ್ರೆ ರಾಜಕೀಯವಾಗಿ ಏನಾದರೂ ಹಸ್ತಕ್ಷೇಪ ಆಗಿದೆಯಾ, ಪೊಲೀಸರ ಮೇಲೆ ಒತ್ತಡ ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಆದ್ರೆ ಪೊಲೀಸ್ನವರು ಮಾತ್ರ ಇವತ್ತು ಬೆಳಂಬೆಳಿಗ್ಗೆ ಬಂದು ತಲಾಶ್ ಕಾರ್ಯಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ರಾಜೀವ್ ಗೌಡ ಅವರ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಪಕ್ಷದಿಂದಲೂ ಕೂಡ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಅದರ ಭಾಗವಾಗಿನೇ ಈಗ ಅವರು ಕೂಡ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರು. 7 ದಿನಗಳ ಕಾಲ ಅವರ ಉತ್ತರಕ್ಕೆ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ರು. ಆ 7 ದಿನದೊಳಗಡೆ ಉತ್ತರವನ್ನು ಕೊಡದೆ ಹೋದ್ರೆ, ಈಗಾಗಲೇ 3 ದಿನಗಳಾಗಿದೆ, 3 ದಿನದೊಳಗಡೆ ಉತ್ತರ ಕೊಡದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಪಕ್ಷ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ತೀವ್ರವಾದಂತಹ ಮುಜುಗರ ಆಗಿರ್ತಕ್ಕಂಥದ್ದು. ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರೇ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಜೊತೆಗೆ ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಅವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯಾಗಿ ಅವರೇನೇನೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರ ಬಂಧನ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ. ಯಾಕೆಂತಂದ್ರೆ ಓರ್ವ ಮಹಿಳಾ ಅಧಿಕಾರಿಗೆ ಈ ಮಟ್ಟದಲ್ಲಿ ತೀವ್ರವಾದಂತಹ ಮುಜುಗರವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಕೆಲಸ ಮಾಡೋದಾದ್ರೆ ಹೇಗೆ ಅಂತಕ್ಕಂಥ ಒಂದಷ್ಟು ಪ್ರಶ್ನೆಗಳು ವ್ಯಕ್ತವಾಗುವಂತದ್ದು. ಹೀಗಾಗಿ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿರೋ ಹಿನ್ನೆಲೆಯಲ್ಲಿ ಅವರ ಬಂಧನಕ್ಕೆ ಆಗ್ಲೇಬೇಕು ಅಂತಕ್ಕಂಥದ್ದು ಸದ್ಯ ಪಕ್ಷದಲ್ಲೂ ಕೂಡ ಮುಂದಾಗಿರ್ತಕ್ಕಂಥ. ಯಾಕೆಂತಂದ್ರೆ ತೀವ್ರ ಮುಜುಗರ ಪಕ್ಷಕ್ಕೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆಗೆ ಈ ರಾಜೀವ್ ಗೌಡ ಅವರ ತೀವ್ರವಾದಂತಹ ಗುಣವರ್ತನೆ ಏನಿದೆ, ಪೊಲೀಸ್ ಅಧಿಕಾರಿಗೆ ಬೇಕಾಬಿಟ್ಟಿ ಮತ್ತೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಕ್ಕಂಥ, ಖಂಡಿತವಾಗ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಅಸಾಧ್ಯವಾದಂತಹ ವಾತಾವರಣವನ್ನ ನಿರ್ಮಿಸಿರ್ತಕ್ಕಂಥದ್ದು ಪಕ್ಷಕ್ಕೆ ಮತ್ತೆ ಇಡೀ ರಾಜ್ಯದಲ್ಲಿ ಕೂಡ ಇರತಕ್ಕಂಥ ಮಹಿಳಾ ಅಧಿಕಾರಿಗಳು ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಭದ್ರತೆ ಕಾಡುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ. ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರೋ ನಿಟ್ಟಿನಲ್ಲಿ ಸದ್ಯ ರಾಜೀವ್ ಗೌಡರ ಬಂಧನ ಆಗಲೇಬೇಕು ಅಂತಕ್ಕಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯ ತಲಾಶನ್ನ ಮಾಡ್ತಾರೆ. ಈ ರಾಜೀವ್ ಗೌಡ ಅವ್ರಿಗೋಸ್ಕರ ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಹಿಂಗ್ ಹುಡುಕ್ತಾ ಇದ್ದಾರೆ, ಅವರ ಸಂಜಯ ನಗರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರಂತೆ. ಆಶ್ಚರ್ಯ ಆಗುತ್ತಪ್ಪ, ಕರ್ನಾಟಕ ಪೊಲೀಸ್ ಇಲಾಖೆ ಹಾಗಾದ್ರೆ ಅಷ್ಟು ವೀಕಾ ಅನ್ನೋ ಪ್ರಶ್ನೆ ಹೇಳುತ್ತೆ, ಅಥವಾ ಅವ್ರ ಮೇಲೆ ಯಾವ ತರದ ಒತ್ತಡಗಳಿದೆ, ಬಂಧಿಸದಂತೆ ಏನಾದ್ರೂ ಒತ್ತಡ ಇದೆಯಾ ಅನ್ನೋ ಸ್ಪಷ್ಟವಾದ ಪ್ರಶ್ನೆ ಹೇಳುತ್ತೆ. ಬೆಂಗಳೂರಿನ ಸಂಜಯ ನಗರದಲ್ಲಿರೋ ರಾಜೀವ್ ಗೌಡ ನಿವಾಸಕ್ಕೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಘಟನೆ ನಡೆದ 4-5 ದಿನಗಳಾದ್ರೂ ಕೂಡ ಇನ್ನೂ ಸಿಕ್ಕಿಲ್ವಂತೆ ರಾಜೀವ್ ಗೌಡ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗಾಗಿ ತಲಾಶ್ ನಡೆಸಿದ್ದಾರೆ ಪೊಲೀಸರು. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ರಾಜೀವ್ ಗೌಡ. ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಕಳೆದ 4-5 ದಿನಗಳಿಂದ ಕೂಡ ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರಿಗೆ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗದೆ ಅಜ್ಞಾತ ಸ್ಥಳದಲ್ಲಿ 4-5 ದಿನಗಳಿಂದ ಕೂಡ ರಾಜೀವ್ ಗೌಡ ಇರತಕ್ಕಂಥದ್ದು. ಈಗ ನಾವು ಬೆಂಗಳೂರಿನ ಸಂಜಯ್ ನಗರದಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ನಿವಾಸದ ಬಳಿ ಇದ್ದೇವೆ. ಸದ್ಯ ಮನೆ ಬಳಿ ಕೂಡ ಯಾವ ಮುಖಂಡರು ಕೂಡ ಆಗಲಿ ಅಥವಾ ಯಾರೊಬ್ರು ಕೂಡ ಬಂದಿಲ್ಲ, ಕಾರ್ಯಕರ್ತರಲ್ಲಿ ಯಾರು ಕೂಡ ಇಲ್ಲ. ಆದ್ರೆ ಬೆಳಗ್ಗೆನೆ ಪೊಲೀಸ್ನವರು ಮಾತ್ರ ತಮ್ಮ ಕೆಲಸವನ್ನ ಮತ್ತೆ ಮಾಡೋದಕ್ಕೆ ಶುರು ಮಾಡಿರ್ತಕ್ಕಂಥ, ಅಂದ್ರೆ ಹುಡುಕಾಟಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿನೇ ತಾವೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಶಿಡ್ಲಘಟ್ಟದ ಪೊಲೀಸ್ನವರು 2 ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ಕಾನ್ಸ್ಟೇಬಲ್ಗಳು ಸೇರಿದಂತೆ ಬೆಳಗ್ಗೆನೆ ರಾಜೀವ್ ಗೌಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ. ರಾಜೀವ್ ಗೌಡ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಹುಡುಕಾಟ ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಪೊಲೀಸ್ನವರು ಭೇಟಿ ಮಾಡಿದ್ರು, ಭೇಟಿ ಕೊಟ್ಟು ಅವರನ್ನು ಕೂಡ ಮನೆಯಲ್ಲಿ ಇದಾರ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರ ಜೊತೆ ಅವರ ಪತ್ನಿ ಬಳಿ ಕೂಡ ನಿನ್ನೆ ಮಾತನ್ನು ಕರೆ ಆಡಿ ಅವರನ್ನು ಕೂಡ ಎಲ್ಲಿದ್ದಾರೆ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಯುವಂತ ಪ್ರಯತ್ನ ಮಾಡಿದ್ರ ಜೊತೆಗೆ ಒಂದು ನೋಟಿಸ್ ಅನ್ನು ಕೂಡ ನಿನ್ನೆ ಕಚ್ಚಿದ್ರು. ಆ ನೋಟಿಸ್ ಕೂಡ ಈಗಾಗಲೇ ಜಾರಿ ಮಾಡಿದ್ರು. ಮತ್ತೆ ಅವರ ಪತ್ನಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಅದಾದ್ರೂ ಕೂಡ ಈವರೆಗೂ ಕೂಡ ಇಲ್ಲಿಯೂ ಕೂಡ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಒಂದು ಕಡೆಗೆ ಹೇಳೋದಾದ್ರೆ ರಾಜಕೀಯವಾಗಿ ಏನಾದರೂ ಹಸ್ತಕ್ಷೇಪ ಆಗಿದೆಯಾ, ಪೊಲೀಸರ ಮೇಲೆ ಒತ್ತಡ ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಆದ್ರೆ ಪೊಲೀಸ್ನವರು ಮಾತ್ರ ಇವತ್ತು ಬೆಳಂಬೆಳಿಗ್ಗೆ ಬಂದು ತಲಾಶ್ ಕಾರ್ಯಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ರಾಜೀವ್ ಗೌಡ ಅವರ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಪಕ್ಷದಿಂದಲೂ ಕೂಡ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಅದರ ಭಾಗವಾಗಿನೇ ಈಗ ಅವರು ಕೂಡ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರು. 7 ದಿನಗಳ ಕಾಲ ಅವರ ಉತ್ತರಕ್ಕೆ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ರು. ಆ 7 ದಿನದೊಳಗಡೆ ಉತ್ತರವನ್ನು ಕೊಡದೆ ಹೋದ್ರೆ, ಈಗಾಗಲೇ 3 ದಿನಗಳಾಗಿದೆ, 3 ದಿನದೊಳಗಡೆ ಉತ್ತರ ಕೊಡದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಪಕ್ಷ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ತೀವ್ರವಾದಂತಹ ಮುಜುಗರ ಆಗಿರ್ತಕ್ಕಂಥದ್ದು. ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರೇ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಜೊತೆಗೆ
ಏನು ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಅವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿ ಅವರೇನೇನೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರ ಬಂಧನ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ. ಯಾಕೆಂತಂದ್ರೆ ಓರ್ವ ಮಹಿಳಾ ಅಧಿಕಾರಿಗೆ ಈ ಮಟ್ಟದಲ್ಲಿ ತೀವ್ರವಾದಂತಹ ಮುಜುಗರವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಕೆಲಸ ಮಾಡೋದಾದ್ರೆ ಹೇಗೆ ಅಂತಕ್ಕಂಥ ಒಂದಷ್ಟು ಪ್ರಶ್ನೆಗಳು ವ್ಯಕ್ತವಾಗುವಂತದ್ದು. ಹೀಗಾಗಿನೇ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿರೋ ಹಿನ್ನೆಲೆಯಲ್ಲಿ ಏನು ಅವರ ಬಂಧನಕ್ಕೆ ಆಗ್ಲೇಬೇಕು ಅಂತಕ್ಕಂಥದ್ದು ಸದ್ಯ ಪಕ್ಷದಲ್ಲೂ ಕೂಡ ಮುಂದಾಗಿರ್ತಕ್ಕಂಥ. ಯಾಕೆಂತಂದ್ರೆ ತೀವ್ರ ಮುಜುಗರ ಪಕ್ಷಕ್ಕೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆಗೆ ಈ ಏನು ರಾಜೀವ್ ಗೌಡ ಅವರ ತೀವ್ರವಾದಂತಹ ಗುಣವರ್ತನೆ ಏನಿದೆ, ಪೊಲೀಸ್ ಅಧಿಕಾರಿಗೆ ಬೇಕಾಬಿಟ್ಟಿ ಮತ್ತೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಕ್ಕಂಥ, ಖಂಡಿತವಾಗ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಅಸಾಧ್ಯವಾದಂತಹ ವಾತಾವರಣವನ್ನ ನಿರ್ಮಿಸಿರ್ತಕ್ಕಂಥದ್ದು ಪಕ್ಷಕ್ಕೆ ಮತ್ತೆ ಇಡೀ ರಾಜ್ಯದಲ್ಲಿ ಕೂಡ ಇರತಕ್ಕಂಥ ಮಹಿಳಾ ಅಧಿಕಾರಿಗಳು ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಭದ್ರತೆ ಕಾಡುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ. ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರೋ ನಿಟ್ಟಿನಲ್ಲಿ ಸದ್ಯ ರಾಜೀವ್ ಗೌಡರ ಬಂಧನ ಆಗಲೇಬೇಕು ಅಂತಕ್ಕಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯ ತಲಾಶನ್ನ